ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯದ ತನಿಖೆ ತೀವ್ರಗೊಂಡಿದೆ. ಇವತ್ತು ಪಾಯಿಂಟ್ ನಂಬರ್ 9, 10, 11, 12 ಈ 4 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಆಗುತ್ತೆ. 5ನೇ ದಿನದ ಸ್ಥಳ ಪರಿಶೀಲನೆ ಇವತ್ತಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ, ಸಜ್ಜಾಗಿದ್ದಾರೆ. ಪಾಯಿಂಟ್ 7 ಮತ್ತು 8ರಲ್ಲಿ ಯಾವುದೇ ಅವಶೇಷ ಪತ್ತೆಯಾಗಿದ್ದ, ಕಳೆಬರ ಪತ್ತೆಯಾಗಿಲ್ಲ. ಇನ್ನು ಪಾಯಿಂಟ್ 7ರಲ್ಲಿ ಮಾತ್ರ ಒಂದು ಖರ್ಚಿಫ್ ಸಿಕ್ಕಿದೆಯಂತೆ. ಇವತ್ತು ಒಂದೇ ದಿನ 4 ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ಆಗುತ್ತೆ. ಕಾರ್ಮಿಕರು ಜೆಸಿಬಿಯಿಂದ ಮಣ್ಣು ಅಗೆಯುವಂತಹ ಕಾರ್ಯ ಪ್ರಾರಂಭ ಆಗುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯದ ತನಿಖೆ ತೀವ್ರಗೊಂಡಿದೆ. ಇವತ್ತು ಪಾಯಿಂಟ್ 9, 10, 11, 12 ಒಟ್ಟು 4 ಪಾಯಿಂಟ್ಗಳಲ್ಲಿ ಶೋಧ ಆಗುತ್ತೆ. ಕಿರಣ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ 2 ಪಾಯಿಂಟ್ಗಳನ್ನು ಆಗಿದ್ರು ಏನೂ ಸಿಗಲಿಲ್ಲ, ಒಂದು ಖರ್ಚಿಫ್ ಮಾತ್ರ ಸಿಕ್ತು ಅಂತ ಕೇಳ್ಪಟ್ಟೆ. ಇವತ್ತು 4 ಪಾಯಿಂಟ್ಗಳನ್ನು ಆಗಿದ್ದಾರಂತೆ. ಇವತ್ತು ಬೆಸ್ಟ್ ಪಾಸಿಬಿಲಿಟಿ ಏನಾದರೂ ಇದೆಯಾ, ಸಿಗುವಂಥ ಪಾಸಿಬಿಲಿಟಿ? ಅಥವಾ ಈ ದೂರುದಾರ ಇದನ್ನಲ್ಲ, ಕೊನೆ ಈ 4-5 ಪಾಯಿಂಟ್ಗಳು ಏನಿದೆ ಇಲ್ಲಿ ಹೆಚ್ಚಾಗಿ ಹೂತಿಟ್ಟಿದ್ದೀನಿ ಅಂತ ಬಹಳ ಕಾನ್ಫಿಡೆನ್ಸ್ ಅಲ್ಲಿದ್ನ? ಖಂಡಿತ ವಾಸು, ನಿನ್ನೆ 4ನೇ ದಿನ 7 ಮತ್ತು 8ರಲ್ಲಿ ಪರಿಶೋಧನೆ ನಡೆಸಿದಾಗ ಏನು ಸಿಕ್ಕಿರಲಿಲ್ಲ. ಸರಿಸುಮಾರು ಒಂದು 5ರಿಂದ 6 ಅಡಿ ಭೂಮಿಯನ್ನ ಬಗ್ಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಈ ಸಂದರ್ಭದಲ್ಲಿ ಏನೂ ಲಭ್ಯವಾಗಿರಲಿಲ್ಲ. ಯಾವುದೇ ಅಸ್ಥಿ ಪಂಜರದ ಯಾವುದೇ ಅವಶೇಷಗಳು ಕೂಡ ರಸ್ತೆ ಆಗಿರಲಿಲ್ಲ ಯಾವುದೇ. ಆದ್ರೆ ಇವತ್ತು 5ನೇ ದಿನ ಇದು ಈ ಭಾಗದಲ್ಲಿರುವ, ಅಂದ್ರೆ ನಿನ್ನೆ ಮತ್ತೆ ಇಷ್ಟು ದಿನ ಏನಿತ್ತು ನದಿ ಪಾತ್ರದಲ್ಲಿ ಭೂಮಿ ಆಗಿತ್ತು, ನದಿಯ ಪಕ್ಕದಲ್ಲೇ ಇರುವಂತಹ ಭೂಮಿಯಲ್ಲಿ ಈ ಒಂದು ಪರಿಶೋಧನೆ ನಡೆಸಲಾಗಿತ್ತು. ಆದ್ರೆ ಈಗ ಇವತ್ತು ನಡೆಸ್ತಾ ಇರುವಂತಹ ಜಾಗ ಏನಿದೆ, ಪರಿಶೋಧನೆ ನಡೆಸ್ತಾ ಇರುವಂತಹ ಜಾಗ, ಇದು ಅರಣ್ಯ ಭೂಮಿ, ಅರಣ್ಯದ ಒಳಗಡೆ ಇರುವಂತ ಮತ್ತೆ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಜಾಗದಲ್ಲಿ ಈ 4 ಸ್ಪಾಟ್ಗಳಿದಾವೆ. ಏನು 9, 10, 11, 12 4 ಸ್ಪಾಟ್ಗಳು ರಸ್ತೆಯ ಪಕ್ಕದಲ್ಲೇ ಇರುವಂತದ್ದು, ಆದ್ರೆ ಅರಣ್ಯ ಭಾಗದಲ್ಲಿ. ಹಾಗೆ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಆತ ಹೇಳಿರುವಂತೆ, ಆತ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ, ಹಾಗೇನೆ ಆತ ನೀಡಿರುವ ಹೇಳಿಕೆಯಂತೆ ಈ ಭಾಗದಲ್ಲಿ ನಾನು ಹೆಚ್ಚಿನ ಶವಗಳನ್ನ ಹೂತಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳೇ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳು ಒಂದೇ ದಿನ 9, 10, 11, 12 ಈ 4 ಕಡೆ ಪರಿಶೋಧನೆ ನಡೆಸಲಿಕ್ಕೆ ಈಗಾಗಲೇ ಅಗತ್ಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. 15 ಜನ ಕಾರ್ಮಿಕರು ಈಗಾಗಲೇ ರೆಡಿಯಾಗಿದ್ದಾರೆ. ಹಾಗೆ ಎಸ್ಐಟಿ ಅಧಿಕಾರಿಗಳು, FSL ಟೀಮ್ ಹಾಗೇನೆ ಡಾಕ್ಟರ್ಸ್ಗಳು ಕೂಡ ರೆಡಿಯಾಗಿದ್ದಾರೆ. ಆದ್ರೆ 9 ಅಥವಾ 10ರಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವಶೇಷಗಳು, ಅಸ್ಥಿಪಂಜರದ ಕೆಲವು ಭಾಗಗಳೇನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಅಲ್ಲೇ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ ಅದರ ನಂತರ ಸ್ಲೋ ಆಗುತ್ತೆ. ಯಾಕಂದ್ರೆ ಇದೊಂದು ಲೆಂತಿ ಪ್ರಾಸೆಸ್ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ FSL ಟೀಮ್ ಬಂದು ಅದನ್ನ ತುಂಬಾ ನಾಜೂಕಾಗಿ ಅದನ್ನೆಲ್ಲ ತೆಗೆದು ಮಾನಿಟರ್ ಮಾಡಿ ಅದ ನಂತರ AC ಅವರ ಸಮ್ಮುಖದಲ್ಲಿ ಅದೆಲ್ಲ ಆಗ್ಬೇಕು. ಹಿನ್ನೆಲೆಯಲ್ಲಿ ಅದನ್ನ ಪ್ರತಿಯೊಂದು ಸಿಕ್ಕಿದ ಏನು ಅವಶೇಷಗಳಿದ್ದಾವೆ, ಹಾಗೆ ಅಸ್ಥಿಪಂಜರದ ಮೂಳೆಗಳಾಗ್ಬೋದು, ಹಾಗೆ ರಿಮೈನಿಂಗ್ಸ್ ಏನಿದೆ ಅದನ್ನ ತೆಗೆದು ಬ್ಯಾಗ್ ನಲ್ಲಿ ಹಾಕಿ ಅಷ್ಟೇ ಜಾಗರೂಕತೆಯಿಂದ ಕೊಂಡು ಹೋಗ್ಬೇಕಿರುತ್ತೆ. ಅದನ್ನ ಅನಾಟಮಿಕಲ್ ಪ್ರೊಸೀಜರ್ ಅಲ್ಲೇ ಅದನ್ನ ಮಾಡಬೇಕು. ಅದೇ ಒಂದು ಪೊಸಿಷನ್ ಇಟ್ಟು ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಬೇಕಾಗಿ. ಒಂದು ಕಡೆ ಏನಾದ್ರೂ ಸಿಕ್ತು ಅಂತಂದ್ರೆ ಅಲ್ಲಿಯೇ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ, ಮತ್ತೆ ಅದೊಂದು ಲೆಂತಿ ಪ್ರಾಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.